ಹೆಂಗಾಗ್ಬೇಕು ಮಾಸ್ತರ್? ಹೆಂಗಾಗ್ಬೇಕಮ್ಮ? ಒಂದ ಬಡತಿಗೆ ಮಶೀಬನಾಳ ವಿದ್ಯಾನ ಮಧ್ಯಾಹ್ನ ರಾತ್ರಿಯಾಗ ಏನು ಮಾಡ್ಬೇಕಂದ್ರೆ ಮಾಸ್ತರ ಬುಟ್ಟಿ ಬಡ್ಯಾಗ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕು ಒಂದ ಬಡತಿಗೆ. ಭಾಳ ಭಾಳ ಹೇಳಾಕೈತಿ ಅವಳ. ಯಾಕಂದ್ರೆ ಏನು ಹೇಳ್ತಾಳ ಒಂದ ಮಾತ ಏನು ಹೇಳ್ತಾಳಮ್ಮ? ಎಲ್ಲರಿಗೂ ಭಾಳ ಶಾನೆ ತಾನು ಹೇಳಾಕೈತಿ ಅವಳು. ಈ ವಾರದಾಗ ಭಾಳ ಶಾನ್ಯಾನು ಆಗ್ಯಾಳ ಮಶೀಬನಾಳ ವಿದ್ಯಾ. ಹಂಗ ಭಾಳ ಭಾಳ ಹೇಳ್ಯಾಳ. ಹೌದು, ಅಕ್ಕಿಗತ್ಲೆ ಗಡಬಡಿಸೋದು ಬೇಡ, ಗಡಬಡಿಸ್ಬೇಡ. ಒಂದಿಟ ಸಣ್ಣ ಹಂಗ ತಗೋನು ಮೊದಲು ಒಂದು ಸಖಿ ಅನ್ನೋನು. ಹೌದು, ಹಿಂದಾಗಡೆ ಮಶೀಬನಾಳ ವಿದ್ಯಾನೆ ಅವರ ಬೇರೆ ಐತಿ. ಹೌದು. ಹರೇ ಹಾ ಗಂಡನ ಸುಖ ಗರ್ತ್ಯಾರಿಗೆ ಎಂಥವ್ರಿಗೆ ಎಂದು ತಿಳಿಯಲಿಲ್ಲ, ಎಂಥವ್ರಿಗೆ ಎಂದು ತಿಳಿಯಲಿಲ್ಲ. ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರ ಬೇಕಾಗಿಲ್ಲ, ವಿದ್ಯಾ ಕೇಳ ಬಂಗಾರ ಬೇಕಾಗಿಲ್ಲ. ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರ ಬೇಕಾಗಿಲ್ಲ. ಕತ್ತಿಗೆ ನಿಂದೆ ಆಡುವುದಲ್ಲ, ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ, ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ. ಹೊತ್ತಿಗೆ ಬಾಸಿಂಗ ಕಟ್ಟಿ ಲಗ್ನಾಗಿಲ್ಲ, ಗಾಂಧಾರಿ ಸುಳ್ಳಲ್ಲ, ಮತ್ತೊಮ್ಮೆ ಕೇಳ ಗಾಂಧಾರಿ ಸುಳ್ಳಲ್ಲ. ಏನಾಗೈತೆ ಮಾಸ್ತರ? ಏನ್ ಮಾಡ್ಯಾರತಮ್ಮ? ವಿದ್ಯಾ ಏನ್ ಹೇಳ್ತಾಳ ನನಗ? ಏನ್ ಹೇಳ್ತಾಳ? ಪಕ್ಕ ಇವತ್ತು ವಿದ್ಯಾ ಎದ್ರಾಗ ಶಾನೆ ಆಗ್ಯಾಳ ಗೊತ್ತಾಗೈತೆ ನಿನಗ? ಯಾತ್ರಾಗ ಪಕ್ಕ ಈಕನ ವಿದ್ಯಾ ಶಾನ್ಯ ಶಾಸ್ತ್ರದಾಗ ಶಾನೆ ಅಲ್ಲ, ಪಕ್ಕ ಇವತ್ತು ಕೌಂಜಾಗ ಭಾಳ ಶಾನ್ಯ ಕಾಣಕತ್ತಾಳ ವಿದ್ಯಾ. ಹೌದು. ಹೆಂಗ? ಎದ್ದ ತಕ್ಷಣ ಹರ್ಕೋಬರಿ ಮುರ್ಕೋಬರಿ ಅಂತ ಬಂದಾಳ. ಹೌದು.
ಕೇಳಿದಲ್ಲ ನೀ ಏನಂತಾವ ಏನಂತ ಎದ್ದ ತಕ್ಷಣ ಏನಂತವ ಏ ಕೈಯಾಗ ಬರಕೋ ಹಾ ಕೈಯಾಗ ಬರಕೋ ಇರ್ಲಿಕ್ಕ ಹರಕೋ ಅಂತ ಹೇಳ್ತಾಳ ಆಕಿ ವಿದ್ಯಾ. ಹೌದು ಯಾಕ ವಿದ್ಯಾ ಸಜಾನದಾಗ ಟೈಮ್ ಸಿಕ್ಕಿಲ್ಲ ಆಮೇಲೆ ವಿದ್ಯಾಗ ಸಡುವಲ್ಲಂಗ ಕಾಣುದಿಲ್ಲ ಎಲ್ಲ ಇಲ್ಲೇ ಮುಗಿಸಾಕ ಬಂದಾಳ ಟೇಜ್ ಮೇಲೆ. ಹಾ ಹಿಂಗ್ ಮಾಡಕ್ ಹೋಗ್ಬೇಡ, ಹೆಣ್ಮಕ್ಳು ಒಂದ್ 4 ಮಂದಿ ಕೂತಾರ ಹಾ ಅವ್ರ ನೋಡ್ಯಾರ ಮಾಡ ವಿದ್ಯಾ ಜನ್ಮ ಹೌದ ಯಾಕಂಡ ಮಾಡಕತ್ತಿ ಹುಚ್ಚಿಗತ್ಲೆ ಏನಾಗೈತಿ ಏನಂತ ಹೇಳ್ತಾಳ ಆಕಿ ವಿದ್ಯಾಶ್ರೀ. ಏನ್ ಹೇಳ್ತಾವ ಏ ಬಹಳ ಚಂದ ಚಂದ ಕೇಳ ಮಾಸ್ತರ. ಹಾ ಏನಂತ ಕೇಳ್ತಾಳ ಅಂದ್ರ ಸವಾಲ ಹಾ ಈಕೆ ಸವಾಲು ಬೇರೆ ಮಾಸ್ತರ್. ಎಂತ ಸವಾಲ್ ಅದಾವಂದ್ರ ಅಂತಾವ ನನ್ನ ಮನೆಗೆ ನೀನ ಯಾಕೆ ನೋಡಾಕ ಬಂದಿ, ಹೌದು ನೀ ಬರಬಾರ್ದಾಗಿತ್ತು ಎದಕ್ಕೆ ಬಂದಿ ನನ್ನ ಮನೆಗೆ ನೋಡಾಕ ಅನ್ನುವಂಥದ್ದು ಒಂದು ತೆಗದಾವ ನೋಡು. ಹೌದು ಇದ್ರಾಗ ಭಾಳ ಶಾನೆ ಅದಾಳ ಈಕೆ. ಅಂದ್ರ ನಾಯಿ ನಿನ್ ನೋಡಾಕ ಬಂದಿಲ್ಲ ನೋಡಾಕ ಬಂದಿಲ್ಲ ಹಾ. ನೀನಾಗೆ ನನ್ನ ಮನೆಗೆ ಬಂದಜತ್ ಇದನ್ನೊಮ್ಮೆ ಕೇಳ್ತಾಳ. ಹಾ ಮತ್ತೇನಂತ ಕೇಳ್ತಾಳು ಹಾ ಸೀರಿಗೆ ಒಟ್ಟ ವಿದ್ಯಾಗ ಇವತ್ತು ಒಂದು ಮಾತು ಕೊಡೋಣ ಮಾಸ್ತರ್. ಹಂಗ ವಿದ್ಯಾಶ್ರೀಗೆ ಒಟ್ಟ ಇವತ್ತು ಏನು ವಾರ್ನಿಂಗ್ ಕೊಡೋಯ್ತಂದ್ರ ಏನ ನಿಮ್ದು ಏನರ ಅಂತದ ನಿಮ್ಮ ಒಂದು ಶಕ್ತಿ ಇತ್ತಂದ್ರ ಹೌದು. ಒಂದು ದಗದ ನಿನಗೆ ಹೇಳಿದಂಗ ನೀ ಕೇಳು ವಿದ್ಯಾ ಅಂದ್ರ ನೀ ಮುಂದೆ ಬರ್ತಿ ಇರ್ಲಿಕ್ಕ ಬರಂಗಿಲ್ಲ. ಹಂಗ ಒಂದ ಮಾತ ನಿನಗೆ ವಾರ್ನಿಂಗ್ ಕೊಟ್ಟು ಏನು ಹಾಡಿಕೆ ಐತಂದ್ರ ಹಂಗ ಇವತ್ತಿನ ದಿವಸ ಹಾ ಒಟ್ಟ ನನ್ನ ದೋತ್ರ ಸೀರಿಗೆ ಟಚ್ ಆಗಬಾರ್ದಂಗ ನಾ ಯಾವಾರ ಮಾಡ್ತಾನ. ಹೌದು ನನ್ನ ದೋತ್ರ ಒಟ್ಟ ಸೀರಿಗೆ ಟಚ್ ಆಗಿರಬಾರ್ದು. ಹೌದು ಹಂಗ ಸೃಷ್ಟಿ ಮಾಡಿ ನಾ ತೋರಿಸ್ತೇನೆ. ಹೌದ ನಿನ್ನ ಕಡೆ ಎಲ್ಲಾರ ಅಂತದ ಒಂದು ಕುಬೆ ಇತ್ತಂದ್ರ ಹಾ ಒಟ್ಟ ನಿನ್ನ ಸೀರೆ ನನ್ನ ದೋತ್ರಕ್ಕೆ ಬಂದ ಟಚ್ ಆಗಿರಬಾರ್ದು ವಿದ್ಯಾ. ಹೌದು ಹಂಗೇನ್ರ ಇವತ್ತು ಸೃಷ್ಟಿ ಮಾಡಿ ತೋರ್ಸಕ್ಕಿದ್ರ ತೋರ್ಸು, ಹಾ. ಹಂಗೇನ್ರ ಹಡದ ತೋರ್ಸಕ್ಕಿದ್ರ ತೋರ್ಸ. ಹೌದು ಯಾಕಂದ್ರ ನನ್ನ ದೋತ್ರ ನಿಮ್ಮ ಅವಾಗ ಸೀರಿಗೆ ಟಚ್ ಆಗಲದ. ಹಾ. ಇವತ್ತು ನಾ ಎಷ್ಟು ಮಂದಿನ ಹುಟ್ಟಿಸೇನಿ, ಹಾ. ಎಷ್ಟು ಮಂದಿನ ಹಡದಾನಿ, ಎಷ್ಟು ಮಂದಿನ ಜೋಕಿ ಮಾಡೀನಿ, ಎಲ್ಲ ಲೇಖಿ ಕೊಟ್ಟು ಹೋಗ್ತೀನಿ ಇವತ್ತು ನಿನಗೆ. ಹೌದು ಆದ್ರ ನನ್ನ ದೋತ್ರ ನಿನಗೆ ಟಚ್ ಆಗಲದ ಹಾ ವಿದ್ಯಾ. ಇವತ್ತು ನೀ ಲೇಖಿ ಕೊಟ್ಟು ಹೋಗಿ ಎಷ್ಟು ಮಂದಿನ ಹಡದಿ, ಎಷ್ಟು ಮಂದಿನ ಜೋಕಿ ಮಾಡಿದಿ. ಹೌದು ಇದಕ್ಕೆ ಬಾ ಅದನ್ನೆಲ್ಲ ಬಿಟ್ಟು ಏನು ತೆಗದಾಳು ಹಾ ಏ ನಾನು ನೋಡಾಕ ನೀನ ಯಾಕೆ ಬಂದಿ, ಹೌದು. ನೀ ಬರಬಾರ್ದಾಗಿತ್ತು ಎದಕ್ಕೆ ಬಂದಿ ಅನ್ನುವಂಥದ್ದು ತೆಗದಾಳ. ಮತ್ ನೀ ಯಾವಾಗ ಅಪ್ಪ ಆತಾಳ ಮತ್ತ ನೀ ಯಾವಾಗ ಅಪ್ಪ ಆತ ನಾವ ಹಾ ಈಕೆ ಮನೆ ತೇಕ ಹೋದಾಗ ಈಕಿನ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಹಾ ನಾವು ಅಪ್ಪ ಆತ ಹೌದು ಇರ್ಲಿಕ್ಕ ನಾವು ಅಪ್ಪ ಅಲ್ಲತ್ತ. ಈಗ ಮಾಡ್ಕೋಕಿಂತ ಮೊದಲು ಒಂದೆರಡು ಹಡ್ದಾಳ ಆಮೇಲೆ ಈಗ ಮಾಡ್ಕೋಕಿತ್ರ ಮೊದಲು ಅಲ್ಲೇ ಹಡ್ಕೊಂಡು ಬಂದಂಗ ಕಾಣ್ತಾಳ ವಿದ್ಯಾ. ಅದ ಲೆಕ್ಕ ಹೇಳತ್ತಾಳ ಈಗ ಎಲ್ಲಾರು ಏನು ಹಡ್ಕೊಂಡು ಬಂದಿಲ್ಲ, ಆದ್ರೆ ವಿದ್ಯಾ ಒಂದು 4 ಹಡ್ಕೊಂಡು ಬಂದಂಗ ಕಾಣ್ತಾಳ. ಅತ್ತಂದ್ರ ಏ ಅಲ್ಲಿ ಹಡಿಬೇಕಾದ್ರ ಮಾಸ್ತರ್ ಬೇಕಲ್ಲ ಅಪ್ಪ, ಅಲ್ಲಿ ಬೇಕಲ್ಲ ಅಲ್ಲಿ ಹಡಿಬೇಕಾದ್ರೆ ಕಣದ ಲಕ್ಷ್ಮಣ ಬೇಕಣ್ಣ ವಿದ್ಯಾ. ಹೌದು ಯಾಕೋ ಒಳಗ್ ಕುಂಡು ವ್ಯವಹಾರ ಮಾಡಕೈತಾಳ. ಏ ಕುಂಡುತ್ನ ಕುಂಡಕ್ಕೆ ಎದ್ದು ಬಾ ಹೊರಗೆ, ಅದಕ್ಕೆ ಈಗ ಕುಂಡುದಾಗಲ್ಲ ಮಾಡಬೇಡ. ಹೌದು ಏ ಕುಂಡುವಾಗ ಕುಂಡ ಹಾ ಕುಂಡುವಾಗ ಅದಕ್ಕೆ ಟೈಮಿಂಗ್ ಹತ್ಲಿ ಅವಾಗ ಕುಂಡ ನಾ ಏನು ಬೇಡ ಅನ್ನಂಗಿಲ್ಲ. ಹೌದು ಖರೆ ಈಗ ಕುಂಡಾಕ್ ಹೋಗ್ಬೇಡ ವಿದ್ಯಾ. ಹಾ ಯಾಕಂದ್ರೆ ಒಂದ ಮಾತ ನೀನು ಕೇಳ್ತನು, ನಾ ಅಪ್ಪ ಯಾವಾಗತ್ತ ಯಾವಾಗ ಈಕಿ ತೇಕ ಬಂದ ಮೇಲೆ ತೀಕಿ ಅವ್ವ ಆದ ಮೇಲೆ ನಾ ಅಪ್ಪ ಆತ ಹೌದು ಅನಕತನ ನಾ ಅಪ್ಪ ಅಲ್ಲತ್ತ ಮಾಸ್ತರ. ಹೇಳ್ತಾಳ ವಿದ್ಯಾಶ್ರೀ ಒಂದು ಹುಚ್ಚ ಹಿಡ್ದೈತಿ ವಿದ್ಯಾಗಿ. ಹೆಂಗಂದ್ರ ಹೆಂಗಪ್ಪ ನೋಡು ನಿನ್ನ ಮಗಲಾಗ ತಗೊಲಾರ್ದ ನಮ್ಮ ಅಪ್ಪಗಳು ಎಷ್ಟೋ ಮಂದಿ ಅಪ್ಪಗಳು ಅನಿಸ್ಯಾರ ಜಗದಾಗ. ಹಾ ಯಾಕಂದ್ರೆ ನಿಮ್ಮ ಅವ್ವನ ಬೆಳಕಿಲ್ಲ, ನಿಮ್ಮ ಅವ್ವ ಬಂದ ಮಗಲಾಗ ಕೂತಿಲ್ಲ. ಇಲ್ಲ. ಯಾಕಂದ್ರೆ ನಿನಗೊಂದು ಭ್ರಾಂತಿ ಆಗಿರ್ಬೇಕು ವಿದ್ಯಾಗಿ. ಏನತ್ತ ನಾ ಮಗಲಾಗ ಕುಂಡಲಾರ್ದ ಇವ್ ಕಾಣದ ಲಕ್ಷ್ಮಣ ಅಪ್ಪ ಆಗಂಗಿಲ್ಲ ಅಂತೇಳಿ ಈಕಿಗೊಂದು ಭ್ರಾಂತಿ ಆಗಿ. ಹೌದು ಆದ್ರೆ ಜಗದಾಗ ಬಹಳ ಮಂದಿ ಅದಾರ. ಹೆಂಗಪ್ಪ ಎಷ್ಟೋ ಮಂದಿಗೆ ಯಾರ್ಯಾರು ಅದಾರ ಅಂದ್ರ ಯಾರ್ಯಾರು ಹೆಣ್ಣಿನ ಮಗಲ ಕುಣಿಸ್ಕೊಲಾರ್ದ ಹಾ. ಈಗ ಸದ್ದ ಜಗದಾಗ ಅಪ್ಪಾಜಿಗಳು ಅನಿಸ್ಕೊಂಡು ಬಿಟ್ಟಾರ. ಹೌದು ಯಾರವ್ರ ಯಾರ ನಮ್ಮ ಸಿದ್ದೇಶ್ವರ ಅಪ್ಪಾಜಿಗಳು ಬಿಜಾಪುರ. ಹಾ ಅಲ್ಲಿ ಹೋಗಿ ನೀವು ರವಾದ ಕೂತಾಳ ನಮ್ಮ ಮಗಲಾಗ ಇಲ್ಲ ಕುಂಡಲಾರ್ದ ಏನ್ ಅನಿಸ್ಯಾರ ಅವ್ರ ಏನ್ ಅನ್ಸ್ಯಾರ ನಮ್ಮ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಗಳು ಏನ್ ಅನಿಸ್ಯಾರ ಅಂದ್ರ ಅಪ್ಪಾಜಿ ಎನಿಸ್ಯಾರು, ಅಪ್ಪ ಅನಿಸ್ಯಾರ. ಹೌದು ಅಲ್ಲೇನು ಹೋಗಿ ನನ್ನ ಮಗಲಾಗ ನೀನು ಹೆಣ್ಣು ಹೋಗಿ ಕೂತಿಲ್ಲ ವಿದ್ಯಾ. ಹೌದು ಅದು ಅಲ್ಲ ಏನು ಮಾಡ್ಯಾರ ಏನಾಗೈತಿ ಈಗ ಸದ್ದ ಅಲ್ಲೇ ಮುಗುಳು ಕೊಡಿ ಎಲ್ಲ ಲಿಂಗನ ಮಠಕ್ಕೆ ನಡಿ. ಹಾ ಮುರುಘರಾಜೇಂದ್ರದಾರ ಈಗ ಸದ್ದ ಮುರುಘರಾಜೇಂದ್ರ ಅವರು ಅಪ್ಪಾಜಿ ಅನಿಸ್ಯಾರು, ಹೌದು. ಸಿದ್ದರಾಮೇಶ್ವರ ಅವರು ಅಪ್ಪಾಜಿ ಅನಿಸಿಕೊಂಡು ಹೋಗ್ಯಾರು. ಹೌದು. ಎಲ್ಲ ಲಿಂಗ ಮುಚ್ಚಾರಿದ್ರು ಅವರು ಅಪ್ಪಾಜಿಗಳು ಅನಿಸ್ಯಾರ. ಹಾ ಯಾಕ ಮಗಲಾಗ ನಿಮ್ಮ ಅವ್ವಗಳು ಇಲ್ಲದ ಎಷ್ಟೋ ಮಂದಿ ಅಪ್ಪಾಜಿಗಳು ಅನಿಸ್ಯಾರು. ಹೌದು. ಹಂಗ ನಮ್ಮ ಅಪ್ಪಗಳು ಇರ್ಲಾರ್ದ ನಿಮ್ಮ ಅವ್ವಗಳು ಎಷ್ಟು ಮಂದಿ ಅವ್ವಗಳು ಆಗ್ಯಾರ. ಹಾ ಲೇಖಿ ಕೊಡ್ಬೇಕಾಗೈತಿ ಇವತ್ತು ನನಗೆ ಟೇಜ್ ಮ್ಯಾಲ ಹಾ ಮಿರ್ಗಿ ಗ್ರಾಮದಾಗ. ಅಂದ್ರೆ ಹೆಂಗ ಹೆಂಗ ನನಗೆ ಹೇಳ್ತಾಳ ಏನಂತ
ಏನಂತ ಏ ಹೇಳ್ತಾಳ ಇಲ್ಲಿ ಸಿಂದಗಿ ತಾಲೂಕದಾಗ ಹಾಡೋದು ಬಾಳ ಗೊತ್ತೈತಿ ಅಂತ ಹೇಳ್ತಾಳ. ಹೌದ ಆದ್ರೆ ಸಿಂದಗಿ ತಾಲೂಕದಾಗ ನೀ ತಿಳ್ಕೊಂಡಿರ್ಬೇಕ್ರಿ ವಿದ್ಯಾ, ಇಲ್ಲಿ ಮಿರ್ಗಿ ಗ್ರಾಮದಾಗ ಹಾಡೋದು ಬಾಳ ಕೆಟ್ಟೈತಿ ವಿದ್ಯಾ. ಹಾ ಇದು ಎಲ್ಲಾರ ನೀ ಸರಳ ಬಂದಿ ಅಂದ್ರೆ ಮಿರ್ಗಿ ಆಕೈತಿ, ಇರ್ಲಿಕ್ಕ ಏಕಮಾರ ದೋತು ಕೂಡ ಮಾರ ಆಕೈತಿ. ಮತ್ತ ಹೌದು ವಿಚಾರ ಮಾಡಿ ಹಾಡ್ಕೋ. ಯಾಕಂದ್ರೆ ಹಾಡೋದು ಅಂದ್ರೆ ಹೆಂಗೈತಿ, ಈಗ ಸದ್ಯ ಎಲ್ಲ 6 ಶಾಸ್ತ್ರ 18 ಪುರಾಣ 4 ವೇದ ಆರದ ಕುಡ್ದಂತ ಜ್ಞಾನಿಗಳೆಲ್ಲ ಕೂತಾರ. ಅವ್ರ ಅಲ್ಲಿ ಕೂತು ನಮ್ಮನೇಲಿ ಟೇಜ್ ಮೇಲೆ ಹಚ್ಚಾರ ಅಂದ್ರೆ ನಾವೇನಟ ಶಾನ್ಯಾರಲ್ಲ ವಿದ್ಯಾ. ನಮಗೆ ಎದಕ್ಕೆ ತಂದ ಹಚ್ಚಾರ ಅವ್ರ, ನಮ್ಮ ತೇಕಿರುವಂತ ಜ್ಞಾನ ಅನ್ನುವಂಥದ್ದು ಅವ್ರಿಗೆ ನಾವು ತೋರಿಸ್ಕೊಟ್ಟಿವ ಅಂದ್ರ ನಮ್ಮ ಜನ್ಮ ಸ್ವಾರ್ಥಕಕ್ಕತಿ. ಅದನ್ನೆಲ್ಲ ಬಿಟ್ಟು ನೀ ಏನ್ ಮಾಡ್ಬೇಕಾಗೈತಿ, ಹರಕೋರಿ ಕಿತ್ತಕೋರಿ ಕಂದ ಹಾಕ್ರಿ ಇದನ್ನ ಮಾಡ್ರಿ ಅನ್ನುವಂಥದ್ದು ಬಿಟ್ಟು ಬಿಡ ಅಲ್ಲೇ ಅದನ್ನ. ಯಾಕಂದ್ರೆ ಏನಂತಾರ ವಿದ್ಯಾ, ನಮ್ಮ ಮಳಿರಾಜ ನಾವ ಈ ಭೂಮಿ ಗಂಡದಾನು ಅವನ ಬಿಟ್ರ ಮತ್ತ ಅವ ಗಂಡಿಲ್ಲ ಅಂತ ಹೇಳಿದ್ನಿ ಮಾಸ್ತರ್ ಪದ್ಯದ ರೂಪದಾಗ. ಏನಂತ ಹೇಳಿದ್ನಿ, ಈ ಭೂಮಿ ಗಂಡಗ ಮಳಿರಾಜನ ಗಂಡದಾನು ಅವನ ಬಿಟ್ರ ಮತ್ತ ಅವ ಗಂಡಿಲ್ಲ ಅಂತ ಹೇಳಂತ ವಿದ್ಯಾ ಏನ್ ಹೇಳ್ತಾಳು, ಏ ಬರ್ತಾವ ನೀವು ಹಿಂದುಳದನ ಮುಂದುಳದನ ಇರ್ತಂದ್ರ ಮಳಿ ಆತಂದ್ರ ಕಂದ ಹಾಕಿತ್ತ ಮಳಿರಾಜ ಅಂತ ಹೇಳ್ತಾರು. ಮತ್ತ ನಿಮ್ಮ ಕಣದಾಳ ಕಡೆ ಏನ ಹೊತ್ಕೊಳ ಕಂದ ಹಾಕ್ತಾವನ ಅಂತ ಕೇಳ್ತಾಳ ವಿದ್ಯಾ. ಏನು ಹೊತ್ಕೊಳಕ್ಕಾವ ಏನ ಎದ್ದ ತಕ್ಷಣ ಕಂದ ಹಾಕಕ್ಕ ಹೋಗ್ಯಾಳ ವಿದ್ಯಾಶ್ರೀ. ಹೌದು ವಿದ್ಯಾ ವಿಚಾರ ಮಾಡಕೋ, ಏನು ನಮ್ಮ ಹೊತ್ಕೊಳ ಕಂದ ಹಾಕ್ತಾವ, ಏನು ನಿಮ್ಮ ಹೆಣ್ಮರಿಗಳ ಕಂದ ಹಾಕ್ತಾವ ವಿದ್ಯಾ. ಅಕ್ಕಿ ಹೇಳ ಬಂದ ಯಾರು ಹಾಕ್ತಾರ್ರಿ ದೈವದವ್ರೇನು ಹೊತ್ಕೊಳ ಕಂದ ಹಾಕ್ತಾವನ ವಿದ್ಯಾನ ಕಂದ ಹಾಕಿರಿ. ಹೆಣ್ಮರಿ ಅಂದಾರ ಹುಡುಗ ವಿದ್ಯಾಶ್ರೀ ಹಾಕ್ತಾಳ ಕಂದ. ಕಂದ ಹಾಕಿ ನೀ ಕಂದ ಹಾಕು ಯಾವಾರ ನನ್ನ ಕಡೆ ಅಲ್ಲ ವಿದ್ಯಾ, ಅಲ್ಲಿ ಏನು ಕಡಿಮೆ ನನ್ನ ಕಡೆ ಎಂತ ಯಾವಾರ ಐತಿ, ಕಂದ ಹಾಕು ಯಾವಾರ ನಿನ್ನ ಕಡೆ ಐತಿ, ಕಂದ ಹಾಕುವಂಗ ಮಾಡೋದು ಯಾವಾರ ನನ್ನ ಕಡೆ ಐತಿ ವಿದ್ಯಾ. ಹೌದಾ ಸೋಮ 4 ಮಂದಿ ಹೆಣ್ಮಕ್ಳು ಕೂತಾರ, ಬ್ಯಾಡತ್ ಬಿಡ್ಬೇಕಾಗೈತಿ ಕರೆ ಈಕೆ ಮಾತಾಡೋ ಪರಿಸ್ಥಿತಿಗೆ ತಂದಿಡಾಕೈತಾಳ ವಿದ್ಯಾಶ್ರೀ ಇವತ್ತು. ಅದಕ್ಕ ಏನ್ ಹೇಳ್ತಾಳು, ಭಾರತ ನೀವು ಹಿಂದುಳಿದನ ಮುಂದುಳಿದನ ಇರುತ್ತ ಮಳಿ ಆತಂದ್ರ ಕಂದ ಯಾಕೆ ಹಾಕೈತಿ ಅಂತ ಹೇಳ್ತಾರು. ಯಾಕ ಕಂದ ಹಾಕ್ಯ ನಿನ್ನ ಮಳಿರಾಜ ಆತ ಕೇಳ್ತಾಳ ವಿದ್ಯಾಶ್ರೀ. ಏ ನಮ್ಮ ಮಳಿರಾಜ ಎಂದು ಕಂದ ಹಾಕಿಲ್ಲ, ಯಾರ ಕಂದ ಹಾಕ್ಯಾರ ಮಾಸ್ತರ್, ನಕ್ಷತ್ರ ಹೆಣ್ಣಾಗ್ಯಾವ 27 ನಕ್ಷತ್ರ ಎಲ್ಲ ಹೆಣ್ಣದ. 27 ಮಂದಿಗೆಲ್ಲ ಒಬ್ಬ ಗಂಡದಾನ. ಅವ ಯಾರ, ಚಂದ್ರ. ಯಾಕಂದ್ರ ನಮ್ಮ ಚಂದ್ರ 27 ಮಂದಿನೆಲ್ಲ ಮದುವೆ ಆಗ್ಯಾನು. ಆ 27 ಮಂದಿ ಎಲ್ಲ ದಕ್ಷಾಬ್ರಹ್ಮನ ಮಕ್ಕಳದಾರ ವಿದ್ಯಾ. ಆ ದಕ್ಷಾಬ್ರಹ್ಮನ ಮಕ್ಕಳು ಏನಾಗ್ಯಾರು, ಆ ನಕ್ಷತ್ರಗಳು ನಮ್ಮ ಚಂದ್ರನ ಬಡ್ತಿಗೆ ಅವು ಕಂದ ಹಾಕ್ಯಾವ. ಭಾರತ ಹುನಿ ಹಿಂದುಳಿದನ ಮುಂದುಳಿದನ ಇರ್ತ ನಕ್ಷತ್ರಗಳು ಕಂದ ಹಾಕ್ಯಾವ ಹೊರತಾಗಿ ನಮ್ಮ ಗಂಡ ಮಗ ಎಂದು ಕಂದ ಹಾಕಿಲ್ಲ ವಿದ್ಯಾ. ಈ ಕೇಳುದು ಬೇರೆ ಆಗೈತಿ. ಅದಕ್ಕ ಜಗ ಎಲ್ಲ ನಮ್ಮ ಅವ್ವನಿಂದ ಆಗೈತಿ ಅಂತ ಹೇಳ್ತಿ. ಹೆಣ್ಣು ಶ್ರೇಷ್ಠ ಅಂದ್ರೆ ಹೇಳ್ತಿ. ಆದ್ರ ಅಂತ ಹೆಣ್ಣು ಶ್ರೇಷ್ಠ ಇದ್ದಕ್ಕೆ ನಿಮ್ಮ ಗಾಂಧಾರಿ ಏನ್ ಮಾಡ್ಯಾಳು, ಒಂದು ಹೊತ್ತಿನ ಸಂಗಟ ಮದುವೆ ಆಗ್ಯಾಳ. ಅಂತ ಪಾಪದ ಕಾರ್ಯ ಹಾಕಿ ಯಾಕೆ ಮಾಡ್ಯಾಳು, ಅದ ಏನ ಕಾರಣ ಬಿದ್ದೈತಿ ಅಂತ ಕೇಳಾಕೈತಾರು. ನಡಿಲಿ ದ್ರೌಪದಿಗೆ ಕೇಳಿಸೋಲ್ಲ, ಆರನೇದವನ ಮ್ಯಾಲ ಮನಸ್ಸ ಮಾಡ್ಯಾಳು ಎಂದ ಹೆಣ್ಣಿನ ಕೋಲ. ಆರನೇದವನ ಮ್ಯಾಲ ಮನಸ್ಸ ಮಾಡ್ಯಾಳು ಎಂದ ಹೆಣ್ಣಿನ ಕೋಲ. ನೋಡಿ ಎಂತವ್ರು ಬಾಳ ಮಂದಿ ಆಗಿ ಹೋಗ್ಯಾರ ವಿದ್ಯಾ ನಿಮ್ಮವ್ರು. ಅಹಿಲ ಕಲ್ಲಾಗಿ ಬಿದ್ದಾಳ, ಆದ್ರ ಮಾಡಿ ಮಳಿವಿ ಗಂಡನ ಮ್ಯಾಗ. ಎಂತ ಹೆಣ್ಣ ಮಕ್ಕಳ ಮನ್ಯಾಗ ಇದ್ದಾರ ಕುಂಡಿನಾಗ. ಮಾಲಿಂಗಪುರದಾಗ ಬಿತ್ತಾರ ನಾಳ ಮ್ಯಾಲ.
ಏನಾಗೈತ್ರಿ ಮಾಸ್ತರ? ಏನಾಗಿತ್ತಮ್ಮ? ಯಾಕಂದ್ರೆ ಏನಾಗೈತೆ ಅನ್ನುವಂಥದ್ದು ನಮಗೂ ತಿಳಿವಾತು. ದೇವರಂತ ಬಾಯಿ ಮಾಡ್ತೀರಿ. ಆಹಾ, ಎಲ್ಲಿದ ನಿಮ್ಮ ದೇವ್ರ? ಎಲ್ಲಿದಾನೆ ನಿನ್ನ ದೇವರ? ಹೌದ. ಯಾವ ಬೇಡ ನಮಗ ಹಡದಾನ ಅವರಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರು ಆತ್ ಕೇಳ್ತಾರ ಅವ್ರ ಮಾಸ್ತರ. ಮೆತ್ತಾಳು ಮತ್ತು ಹೊಳ್ಳಿ ನೀವು ವಾದಿ ಇಟ್ರಿ ನಾವು ದೇವ್ರ ಚಿತ್ತಾನ ಉಣ್ತಾಳ. ಆಹಾ, ಯಾಕಂದ್ರ ದೇವರು ತಿನ್ನುವಂತ ದೇವರು ಬ್ಯಾಡತ್ತ. ಹೌದ. ಕಲ್ಲಿನಾಗಿನ ದೇವರು ಬ್ಯಾಡತ್ತ. ಹೌದ. ಯಾಕಂದ್ರ ಕಲ್ಲಿನಾಗಿನ ದೇವರಿಗೆ ನಾವು ಈಗ ಸದಾ ನೆವಾದಿ ಓದಿ ಇಟ್ರ ಅವೇನ ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ಅದನ್ನೇ ನಾವು ಮುಟ್ಟಂಗಿಲ್ಲ. ಹೌದು. ಅದನ್ನೆಲ್ಲ ಬರೀ ನಾಯಿಗಳು ತಿಂದು ಹೋಕ್ಕವು. ಹೌದು. ಎಂಥ ದೇವರು ನನಗೆ ಬ್ಯಾಡ. ನಿನ್ನ ಪರಮಾತ್ಮ ಅಂದ್ರೆ ಯಾರಿಗೆ ಭೇಟಿಗ್ಯಾನ, ಯಾರಿಗೆ ಭೇಟಿಗ್ಯಾನ, ಯಾರಿಗೆ ಉಣಿಸ್ಯಾನ, ಯಾರಿಗೆ ತಿನ್ನಿಸ್ಯಾನ, ಎಷ್ಟು ಮಂದಿಗೆ ಹೆಂಗ ಭೇಟಿಗ್ಯಾನು ಇವತ್ತು ಅವನ ಕೈ ಹಿಡಿದು ತೋರಿಸುವತ್ ಹೇಳ್ತಾಳಾಕಿ ವಿದ್ಯಾ. ಹೌದು. ಯಾಕಂದ್ರ ವಿದ್ಯಾಶ್ರೀ ನಿನಗ ಅವನು ತೋರಿಸಬೇಕಾದ್ರ ಬರೇ ಒಂದು ಕ್ಷಣ ಮಾತ್ರದಾಗ ನಿನಗ ತೋರಿಸಬೇಕಾಗಿತ್ತ ಕರೆ. ಆದ್ರ ವಿದ್ಯಾಶ್ರೀ ಏನ್ ಮಾಡ್ತಾಳ? ಈಗ ಸದ್ದ ಸಾಕ್ಷಾತ್ ನನ್ನ ಪರಮಾತ್ಮನ ಕೈಯಾಗ ಹಿಡಿದು ನಾ ಕೊಟ್ಟೆ ಅಂದ್ರ ವಿದ್ಯಾಶ್ರೀ ಕೈಯಾಗ ಈಗ ವಿದ್ಯಾ ಏನು ಕೊಡ್ತಾಳ? ನನ್ನ ಪರಮಾತ್ಮನ ಬಾಳಿ ಕೊಡಂಗಿಲ್ಲ. ಗಚ್ಚಂಗ ಹಿಡ್ಕೊಂಡು ಬಿಡ್ತಾಳ. ನಾ ಯಾಕೆ ಬಿಡ್ಲಿ ಅಂತ ಹೇಳಿ. ಹೌದು. ಹಂಗ ಪರಮಾತ್ಮ ಕೈಯಾಗ ಸಿಕ್ಕಿದಂದ್ರ ಹುಚ್ಚಿ ಯಾರೋ ಬಿಡ್ತಿರ್ಕಿಲ್ಲ. ಸಿಗಲಾರದಂತ ವಸ್ತು ನನ್ನ ಪರಮಾತ್ಮ. ಯಾಕಂದ್ರೆ ನನ್ನ ಪರಮಾತ್ಮ ಅಂದ್ರೆ ಎಂಥವನ? ಕಣ್ಣಿಗೆ ಕಾಣವಲ್ಲ. ಕೈಯಾಗ ಇಡ್ತಾನಂದ್ರ ಸಿಗಾವಲ್ಲ. ನೀರಿನಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ. ಬೆಂಕಿಯಾಗ ಹೋಗಿತ್ತಾನಂದ್ರ ಸುಡಾವಲ್ಲ. ಗಾಳಿಗೆ ಹಾರಿಸ್ತಾನಂದ್ರ ಹಾರಾವಲ್ಲ. ಯಾಕಂದ್ರೆ ಅನೂರನ ಕಾಷ್ಟದಲ್ಲಿ ಭಕ್ತಿಯನ್ನು ತುಂಬಿಕೊಂಡಂತ ನನ್ನ ಪರಮಾತ್ಮ ಅದಾನು. ಅಂತ ಪರಮಾತ್ಮ ಏನಂತ ಕೇಳ್ತಾಳು? ನಿನ್ನ ಪರಮಾತ್ಮ ಅಂದ್ರೆ ಯಾರಿಗೆ ಭೇಟಿಗ್ಯಾನ, ಎಂಥವದಾನು ಎಲ್ಲಿ ಅದಾನು ಅಂತ ಕೇಳಾಕೈತಾಳ ವಿದ್ಯಾಶ್ರೀ ಇವತ್ತು. ಯಾಕಂದ್ರೆ ಕಲ್ಲಿನಾಗಿನ ದೇವರು ಬ್ಯಾಡತ್ತ. ಕಲ್ಲಿನಾಗಿನ ದೇವರ ಬಿಟ್ಟು ನೀವು ತೋರಿಸ್ಕೊಡ್ಕಣದ ಲಕ್ಷ್ಮಣ್ಣ ಅಂತ ಹೇಳ್ತಾಳಕ್ಕೆ ವಿದ್ಯಾ ಇವತ್ತು. ಯಾಕಂದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾಶ್ರೀ. ವಿದ್ಯಾಶ್ರೀ ಕೇಳೋ ಮಾತು ಹೆಂಗಾಗತ್ತೈತಿ ಅಂದ್ರ, ಯಾಕಂದ್ರ ಇವತ್ತು ಕಲ್ಲಿನಾಗಿನ ದೇವ್ರು ಹೆಂಗ ಕೊಡ್ತಾನು, ಹೆಂಗ ಭೇಟಿಕ್ಕಾನು ಅಂತ ಕೇಳ್ತಾಳಕ್ಕೆ ವಿದ್ಯಾ. ಆದ್ರ ಕಲ್ಲಿನಾಗಿದ್ದಂತ ದೇವರು ಬಂದ ಎಷ್ಟೋ ಮಂದಿಗೆ ಭೇಟಿಗ್ಯಾನ. ಎಷ್ಟೋ ಮಂದಿಗೆ ಏನೆಲ್ಲ ಕೊಟ್ಟಾನು, ಯಾರಿಗೆ ಏನೇನು ಕೊಟ್ಟಾನ ಕಲ್ಲಿನಾಗಿಂದ ಉದ್ಭವಿಸಿ. ಕಲ್ಲಿನಾಗಿನ ಉದ್ಭವಿಸಿ ಏನೇನು ಕೊಟ್ಟಾನಂದ್ರ ಬ್ಯಾಡ್ರ ಕಣ್ಣಿಗೆ ಕಣ್ಣು ಕೊಟ್ಟಾನ ಪರಮಾತ್ಮ. ಮಾರಕಂಡ್ಯಾಗ ಆಯುಷ್ಯ ಕೊಟ್ಟಾನ. ಯಾಕಂದ್ರೆ ಇನ್ನ ಬಾಳ ಮಂದಿಗೆ ಬಾಳ ಕೊಟ್ಟದೈತಿ ವಿದ್ಯಾ. ನಿನಗ ಅದ್ರ ಕತಿ ಹೇಳ್ಬೇಕಾದ್ರೆ ಇನ್ನ ಮುಂದೆ ಬಾಳ ಐತಿ. ನಾನು ಪರಮಾತ್ಮ ಕೊಡ್ಬೇಕಾದ್ರೆ ಬಾಳ ಮಂದಿಗೆ ಕೊಡ್ತಾನು. ಈ ಕಲ್ಲಿನಾಗಿದ್ದಂತ ದೇವ್ರು ಹೆಂಗಿರ್ತಾನು ಅಂತ ಕೇಳಾಕೈತಾಳ ವಿದ್ಯಾ ಇವತ್ತ. ಏನ್ ಕೊಡ್ತಾನ ನಿನ್ನ ಪರಮಾತ್ಮ? ಏನು ಕೊಡ್ತಾನು? ಕೊಡಾಕ ಅವನ ಕಡೆ ಏನೂ ಇಲ್ಲ. ಯಾಕಂದ್ರೆ ಅವ ಒಂದು ಹುಲಿ ಚರ್ಮ ಸುತ್ಕೊಂಡ್ ತಿರುಗಾಡ್ತಾನು, ಒಳಗೊಂದು ಹವ ಸುತ್ಕೊಂಡ್ ತಿರುಗಾಡ್ತಾನು. ಏನು ಕೊಡ್ತಾನ ನಿನ್ನ ಪರಮಾತ್ಮ ಅಂತ ಕೇಳ್ತಾಳಕ್ಕೆ ವಿದ್ಯಾ. ಅವ್ ಮೊದಲು ಕೊಡ್ಬೇಕಾದ್ರ ಕೊಟ್ಟದ ಕಸ್ಕೋಬೇಕಾದ್ರ ಮೊದಲ ಅವ್ ಕೊಡ್ತಿದ್ದಿಲ್ಲ. ಅವ್ ಕೊಡ್ಬೇಕಂತೇಳಿ ಕೊಟ್ಟಂದ್ರ ಅದ ಸಾಕನ್ನುತನ ಬಿಡವಲ್ಲ. ಯಾಕಂದ್ರೆ ಕೊಡಾಕ ಕೂತಂದ್ರ ಪರಮಾತ್ಮ ಸಾಕನ್ನುತನ ಕೊಡ್ತಾನು. ಅವಾಗ ಬ್ಯಾಡಾಗಿ ಬತ್ತಂದ್ರ ಏನ್ ಮಾಡ್ತಾನ? ಈ ಮಶೀಬನ ವಿದ್ಯಾನ ಮುಕ್ಕಳಿ ಮೇಲಿನ ಒಂದು ಪದ್ರ ಚರ್ಮ ಸುಲಿಕ್ ಸುಲ್ಕೊಂಡ್ ಬಿಡ್ತಾನ. ಅವ್ ಮಾತು ಕೊಡಬಾರ್ದು ಬತ್ತಂದ್ರ ಪರಮಾತ್ಮಗೆ ಬ್ಯಾಡಾಗಿ ಬತ್ತಂದ್ರ, ಬೇಕಾಗಿ ಬತ್ತಂದ್ರ ಈಕಿತೇಕಿ ಏನು ಬೇಕು ನೋಡ ಅದನ್ನೆಲ್ಲ ಬೆಳ್ಳಿ ರತ್ನ ಮುತ್ತ ಎಲ್ಲಾ ಕೊಡ್ತಾನು. ಅದರ ಸಂಬಂಧ ವಿದ್ಯಾಶ್ರೀ ಇವತ್ತೊಂದು ಮಾತು ಏನು ಕೇಳ್ತಾಳು? ಕೈಲಿನಾಗಿನ ದೇವ್ರು ಹೆಂಗಿರ್ತಾನು ಅಂತ ಕೇಳ್ತಾಳ ವಿದ್ಯಾ. ಆದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾಶ್ರೀ. ವಿದ್ಯಾಶ್ರೀ ಇವತ್ತು ಹೆಂಗ್ ಕೇಳತ್ತಾಳ ನೋಡು. ಹಂಗ ಯಾರು ಕೇಳ್ತಿದ್ರಿ? ಯಾಕಂದ್ರ ಈಗ ನಾವು ತುಳಿದು ಹೋಗುವಂತ ಪೆವಟಿನಿಕೆ ಮಾಡಿರ್ತೀವಿ. ಈಗ ದೇವರಿಗೆ ಏರಿ ಹೋಗ್ಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡಿರ್ತು? 5 ಸ್ಥಳ ಮಾಡಿರ್ತು ಮಾಸ್ತರ. ಆ 5 ಸ್ಥಳದ ಮೇಲೆ ನಾವು ಏರಿ ಹೋಗಿ ಗುಡಿಗೆ ನಮಸ್ಕಾರ ಮಾಡ್ಬೇಕಾಗೈತೆ ದೇವ್ರಿಗೆ ಹೋಗಿ. ಅದಕ್ಕ ಆ ಗುಡಿಯಾಗಿದ್ದಂತ ದೇವ್ರನ್ನ ಈಗೇನು ನಾವು ತುಳಿದು ಹೋಗ್ತೀವಿ ನೋಡು. ಈ ಪೆವಟಿನಿಕೆ ಕಲ್ಲು ಕೇಳ್ತಿತ್ತ ಒಳಗಿನ ಗರ್ಭ ಗುಡಿಯಾಗಿನ ದೇವ್ರನ್ನ ಏನ್ ಕೇಳ್ತಿತ್ತ? ಏನಪ್ಪ ನೀನು ಕಲ್ಲಾದಿ, ನೀನು ಕಲ್ಲಾದಿ, ನಾನು ಕಲ್ಲಾದನಿ. ನಾನು ಯಾಕೆ ಎಲ್ಲಾರು ಅದು ಹೋಗ್ತಾರು, ನಿನಗೆ ಯಾಕೆ ಎಲ್ಲಾರು ನಮಸ್ಕಾರ ಮಾಡ್ತಾರೋ ಅಂತ ಕೇಳ್ತದ ಅದ ಪೆವಟಿನಿಕೆ ಕಲ್ಲು. ಯಾರನ್ನ ಕೇಳ್ತತ? ಒಳಗಿನ ದೇವ್ರನ್ನ, ಒಳಗಿದ್ದಂತ ಗರ್ಭ ಗುಡಿಯಾಗಿನ ದೇವ್ರನ್ನ ಕೇಳ್ತತ್ತ ಪೆವಟಿನಿಕೆ ಕಲ್ಲ. ಯಾಕಲ್ಲ ಅದ ಮಾಸ್ತರ? ಇವತ್ತೇನಿದ ಮಶೀಬನಾಳದ ಬಂದೈತಿ ನೋಡು ವಿದ್ಯಾ ಅನ್ನುವಂತದ ಕಲ್ಲು. ಇದು ವಾದ್ದು ಹೋಗುವಂತ ಕಲ್ಲು ಐತಿ ಇವತ್ತು. ಯಾಕಂದ್ರೆ ಇವತ್ತು ಪೆವಟಿನಿಕೆ ಕಲ್ಲು ದೇವ್ರನ್ನ ಕೇಳ್ತತ. ಅವಾಗ ದೇವ್ರ ಹೇಳತ್ ಒಳಗಿನವ, ಏ ತಮ್ಮ ನೀನು ಕಲ್ಲಾದಿ ನಾನು ಕಲ್ಲಾದಿ ಕರೆ
ಕಲ್ಲಿನಾಗ ಕಲ್ಲು ಪರಕೈತಿ ಓತಮ್ಮ ಅಂದತ್ತವ. ಹೌದು. ದೇವ್ರು ಹೇಳ್ತಾನ ಪೆಂಟ್ರಿಕೆ ಕಲ್ಲಿಗೆ, ಏ ನಾ ದೇವರಾಗಬೇಕಾದ್ರೆ ಹೆಂಗಾಗಿ ನಿನಗೆ ಗೊತ್ತಿಲ್ಲ ಅಂದತ್ತವ. ಯಾಕಂದ್ರೆ ನಾ ದೇವರಾಗಬೇಕಾದ್ರೆ ಕಲ್ಲಿನಾಗ ನಾ ದೇವರಾಗಿ ಕೂತಿಗೆ ಮೂರ್ತಿ ಆಗಬೇಕಾದ್ರೆ ನಾ ಹೆಂಗಾಗಿ ಏನು ಅನ್ನೋದು ನಿನಗೆ ತಿಳಿದಿಲ್ಲ ಅಂದತ್ತವ. ಅಂದಾಗ ಅದ ಪೆಂಟಿನ್ಗೆ ಕಲ್ಲು ಕೇಳಿತತ್ತ ದೇವ್ರನ್ನ, ದೇವ್ರಾಗಬೇಕಾದ್ರೆ ನೀ ಹೆಂಗಾಗಿದೆಪ್ಪ ಅಂತ ಕೇಳಿದತ್ತ. ಅವಾಗ ದೇವ್ರು ಹೇಳಿದತ್ತ, ಏನಂತ ನೋಡು ನಾ ದೇವ್ರಾಗಬೇಕಾದ್ರ ಆ ಒಡ್ಡನ ತಿಮ್ಮನ ಕೈಯಾಗ ಆಗೇನಿ ಅಂದತ್ತವ. ವಾಡ್ರ ತಿಮ್ಮನ ಕೈಯಾಗ ನಾ ದೇವರಾಗೇನಿ. ಯಾಕಂದ್ರ ಅವ ಚಾಣ ಸುತ್ತಿಗೆ ಹಚ್ಚಿ ನನಗೆ ಹೆಂಗ ಪೆಟ್ಟು ಕೊಟ್ಟಾನ ನೋಡು, ಅವ ಹೆಂಗ ಪೆಟ್ಟು ಕೊಟ್ಟಾನ ಹಂಗ ಉಳ್ಳಾಡಿಸಿ ಅವನ ಕೈಲಿ ನಾ ಕಟ್ಸ್ಕೊಂಡನಿ. ಇವತ್ತು ನಾ ದೇವರಾಗಿ ಕೂತಾನೆ ಗರ್ಭಗುಡಿಯಾಗ. ಇವತ್ತು ನೀ ಆ ವಾಡ್ರ ತಿಮ್ಮನ ಕೈಯಾಗ ನೀ ಸಿಕ್ಕಿಲ್ಲ, ಅದಕ್ಕ ನೀ ದೇವ್ರಾಗಿಲ್ಲ, ಅದಕ್ಕ ನೀನು ಎಲ್ಲಾರು ವಾದ್ ಹೋಗ್ಕಾರು ಅಂದತ್ತವ. ಒಳಗ ಯಾ ದೇವ್ರ ಒಳಗಿದ್ದಂತ ಗರ್ಭಗುಡಿಯಾಗಿನ ದೇವ್ರ ಅಂದತಿ ವಿದ್ಯಾಗ. ಅದಕ್ಕ ನೀನು ಎಲ್ಲಾರು ವಾದ ಹೋಗ್ಕಾರು, ನೀ ಅವನ ಕೈಯಾಗಿನ ಸಿಕ್ಕಿಲ್ಲ ಅಂದತ್ತವ. ಅದಕ್ಕೆ ವಿದ್ಯಾಶ್ರೀ ಏನಂತ ಕೇಳ್ತಾಳ ಇವತ್ತ, ಏನ್ ಕೇಳ್ತಾಳು? ನಿನ್ನ ಪರಮಾತ್ಮ ಅಂದ್ರೆ ಎಂಥವ ಅದಾನು, ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಬಂದೈತಿ ಅಂತ ಕೇಳ್ತಾರ ಅವ್ರು. ಹೌದಲ್ಲ? ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಬಂದೈತಿ ಅಂತ ನೀ ಕೇಳ್ತಿ ಅಂದ ಬಳಕ ಪಕ್ಕ ಉತ್ತರ ಹೇಳ್ತಾನ ತಿಳ್ಕೊ ವಿದ್ಯಾಶ್ರೀ. ಯಾಕಂದ್ರೆ ಪರಮಾತ್ಮ ಆಗ್ಬೇಕಾದ್ರೆ ಏನ್ ಮಾಡ್ಯಾರು ಹೆಂಗಾಗೈತಿ ಅಂತ ಕೇಳ್ತಾರ ಅವ್ರು. ಹೌದಲ್ಲ? ಯಾಕಂದ್ರ ಪರಮ ಅಂದ್ರ ಪರಮ ಜ್ಯೋತಿ, ಪರಮ ಅಂದ್ರ ಪರಮ ಜ್ಯೋತಿ, ಆತ್ಮ ಅಂದ್ರ ಎಲ್ಲಾರಲ್ಲಿ ಸರ್ವರಲ್ಲಿ ತುಂಬಿಕೊಂಡಂತವಾಗ ಏನಂತಾರು? ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು. ಇವ ಜ್ಯೋತಿ ಆತ್ಮ ಕೂಡಿ ಏನಂತೇಳಿ ನಾಮಕರಣ ಇಟ್ಟಾರು? ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ಜ್ಞಾನಿಗಳು. ಯಾಕಂದ್ರ ಪರಮ ಅಂದ್ರ ಪರಮ ಜ್ಯೋತಿ, ಆತ್ಮ ಅನ್ನುವಂಥದ್ದು ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು. ಇವ ಎರಡೋ ಕೂಡಿ ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ವಿದ್ಯಾಶ್ರೀ. ಇದನ್ನ ಬಿಟ್ಟು ನೀವು ಬೇರೆ ಕಡೆ ಹುಡುಕ್ಯಾಡ್ರಿ, ಎಲ್ಲೂ ಪರಮಾತ್ಮ ಸಿಗಂಗಿಲ್ಲ, ನಿನಗ ಮುಂದೆ ಇದು ಅರ್ಥ ಆಗಂಗಿಲ್ಲ. ಪಕ್ಕ ವಿದ್ಯಾಗ ಇವತ್ತು ಏನಾಗೈತಿ? ಯಾಕಂದ್ರ ವಿದ್ಯಾಶ್ರೀ ಹೇಳೋ ಮಾತು ಬೇರೆ ಆಗಾಕತೈತಿ ಮಾಸ್ತರ. ಏನ್ ಹೇಳತ್ತಾರು? ಅದಕ್ಕೆ ಏನಂತ ಕೇಳ್ತಾರ ಅವ್ರ? ಮತ್ತೇನು ಕೇಳ್ತಾರು? ದೇವರಂದ್ರೆ ಯಾರಿಗೆ ಭೇಟಿ ಆಗ್ಯಾನು, ಯಾರಿಗೇನು ಕೊಟ್ಟಾನು, ಯಾರಿಗೆ ಕಾಣಿಸ್ಯಾನು ಕೇಳ್ತಾರ ಅಂತ ಕೇಳಾಕೈತಾರು. ಅದ್ರಾಗಿನ ಒಂದು ಮಾತು ಏನಂತ ಕೇಳ್ತಾರು? ಏನ್ ಕೇಳ್ತಾರು? ಯಾಕಂದ್ರ ಅಷ್ಟ ದಿಕ್ಕಗಳ ಕಿತ್ರ ಮೊದಲ, ಅಷ್ಟ ವಾಸುಗಳ ಕಿತ್ರ ಮೊದಲ, ಸೂರ್ಯ ಚಂದ್ರಾದಿಕ ಇತ್ರ ಮೊದಲ, ಇವ್ರು ಎಲ್ಲರಿಗಿತ್ರ ಮೊದಲು ನನ್ನ ಪರಮಾತ್ಮ ಹೆಂಗಿದ್ದ ಅಂತ ಕೇಳಾಕತ್ಯಾರು. ಇವ್ರು ಎಲ್ಲರಿಗಿತ್ರ ಮೊದಲು ನನ್ನ ಪರಮಾತ್ಮ ಹೆಂಗಿದ್ದ, ಏನೇನು ಮಾಡ್ಯಾನ ಅನ್ನುವಂಥದ್ದು ಪದ್ಧಶ್ರೀ ನನಗೆ ಹೇಳ್ತನು, ತಿಳ್ಕೊ. ಗುರು ಮಾರ್ಗದಲ್ಲಿ ಹಿರಿಯರ್ ಬಲ್ಲ ಪರ್ವರತೆ ಅದು ಗುರು ಕೀರ್ಣ. ಮತ್ತೊಂದು ಕೇಳ ಪರ್ವರತೆ ಅದು ಗುರು ಕೀರ್ಣ. ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಂಧ ಸರಿಯಲ್ಲ. ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಂಧ ಸರಿಯಲ್ಲ. ಪರಮಾತ್ಮನ ಪಾರ್ವತಿ ಕೇಳತಾಳು. ಯಾವ ಪಾರ್ವತಿ? ಯಾವ ಪಾರ್ವತಿ ತಮ್ಮ? ಯಾಕಂದ್ರ ಮ್ಯಾಲಿನ ಪಾರ್ವತಿ ಏನ್ ಮಾಡಕತ್ತಾಳು? ಪರಮಾತ್ಮನ ಕೇಳ್ತಾಳ. ಆ ನನ್ನ ಪರಮಾತ್ಮನ ಪರಮೇಶ್ವರನ ಕೇಳಕತ್ತಾಳ. ಏನಂತ? ಈ ಅಷ್ಟ ದಿಕ್ಕ ಹುಟ್ಟಿಸ್ಬೇಕಾದ್ರೆ ಹೆಂಗ ಹುಟ್ಟಿಸ್ಯಾರಿ? ಅಷ್ಟು ವಾಸುಗಳ ಅಷ್ಟ ದಿಕ್ಕಗಳ ಸೂರ್ಯ ಚಂದ್ರಾದಿಗಳನ್ನ ನೀವು ಹುಟ್ಟಿಸ್ಬೇಕಾದ್ರೆ ಹೆಂಗ ಹುಟ್ಟಿಸ್ಯಾರಿ ಪರಮಾತ್ಮ ಅಂತ ಕೇಳಕತ್ತಾಳ ಆ ಪಾರ್ವತಿ. ಆದ್ರೆ ಈ ಮಶಿಬನಾಳ ಪಾರ್ವತಿ ಯಾರನ್ನ ಕೇಳಕತ್ತಾಳು? ಈ ಕಣದಾಳ ಪರಮಾತ್ಮನ ಕೇಳಕತ್ತಾಳ. ಹೆಂಗ ಸೃಷ್ಟಿ ತಯಾರು ಮಾಡ್ಯದೀನಿ ಅಂತ ಹೇಳಿ ಹೆಂಗ ಮಾಡಿದೆ ಅಂತ ಕೇಳಕತ್ತಾಳು. ಏ ಪರಮಾತ್ಮನ ಪಾರ್ವತಿ ಕೇಳತಾಳು. ಏ ಕೈಯ ಮುಗದ ಬಾಢಿಯಲೇಲ. ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಢಿಯಲೇಲ.
ಪ್ರಕಾರವಿದು ಹೆಂಗಂತ ಹೇಳರೆ ಮಾಡಬ್ಯಾರಿ ಸ್ವಾಮಿ ತಪಶೀಲ ಸಂಭಯತನು ಶಕ್ತಿ ಪಾರ್ವತಿಗೆ ಪ್ರಥಮ ಪೈಲವೇನು ಇದ್ದೇವಲ್ಲ ಮತ್ತೊಮ್ಮೆ ಕೇಳ ಪ್ರಥಮ